ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 61ನೆಯ ತಿರುನಾಮ ಪ್ರಭೂತಃ ಅಂತ. ಶ್ರೀಕೃಷ್ಣ ದ್ವಾರಕೆಯಲ್ಲಿ ಇದ್ದಂತಹ ಕಾಲ ಅದು. ಆಗ ಹೆಚ್ಚು ಕಮ್ಮಿ ಕೃಷ್ಣನಿಗೆ 125 ತಿರುನಕ್ಷತ್ರಗಳಾಗಿತ್ತು. ಅಂದ್ರೆ 125 ವರ್ಷ ಕೃಷ್ಣನಿಗೆ. ಆ ಸಂದರ್ಭದಲ್ಲಿ ದ್ವಾರಕೆಯ ಹತ್ತಿರ ಇರುವ ಪಿಂಡಾರಕ ಎಂಬ ಸ್ಥಳಕ್ಕೆ ಯಾತ್ರೆಗಾಗಿ ಅಂತ ಕೆಲವು ಮಹರ್ಷಿಗಳು ಬಂದಿರ್ತಾರೆ. ವಿಶ್ವಾಮಿತ್ರ, ಅಸೀತ, ವಸಿಷ್ಠ, ವಾಮದೇವ, ಕಣ್ವ, ದೂರ್ವಾಸ, ಭೃಗು, ಅಂಗೀರ, ಕಶ್ಯಪ ಇಂತಹ ಘಟಿಗಳಾದ ಋಷಿಗಳು ಬಂದಿರ್ತಾರೆ. ಶ್ರೀಕೃಷ್ಣ ಮತ್ತು ಜಾಂಬವತಿಯ ಮಗನಾದ ಸಾಂಬ ಮತ್ತು ಇನ್ನಿತರ ಯಾದವ ಯುವಕರು ಅಲ್ಲಿ ಬಂದಿದ್ದ ಮಹರ್ಷಿಗಳನ್ನೆಲ್ಲ ಆಡಿಕೊಳ್ಳೋದು, ರೇಗಿಸೋದು, ತಮಾಷೆ ಮಾಡೋದು ಎಲ್ಲ ಮಾಡಿಕೊಂಡು ಓಡಾಡಿಕೊಂಡು ಇರ್ತಾರೆ ಅಲ್ಲಿ. ಹೀಗೆಯೇ ಇರುವಾಗ ಒಂದು ಸಲ ಈ ಯಾದವರೆಲ್ಲ ಆ ಸಾಂಬನಿಗೆ ಹೆಣ್ಣಿನ ತರಹ ವೇಷಭೂಷಣಗಳನ್ನೆಲ್ಲ ತೊಡಿಸಿ, ಅವನಿಗೆ ಸೀರೆಯನ್ನು ಉಡಿಸಿ, ಒಂದು ಕಬ್ಬಿಣದ ಒನಕೆಯನ್ನು ಅವನ ಹೊಟ್ಟೆಗೆ ಕಟ್ಟಿ, ಒಂದು ಗರ್ಭಿಣಿ ಸ್ತ್ರೀ ಅಂದ್ರೆ ಪ್ರೆಗ್ನೆಂಟ್ ಲೇಡಿಯ ತರಹ ಅಲಂಕಾರ ಮಾಡಿ ಅವನನ್ನು ಕರೆದುಕೊಂಡು ಬಂದು ಈ ಋಷಿಗಳ ಮಧ್ಯದಲ್ಲಿ ನಿಲ್ಲಿಸುತ್ತಾರೆ. ಈಗ ಆ ಯಾದವ ಯುವಕರೆಲ್ಲ ಆ ಮಹರ್ಷಿಗಳನ್ನೆಲ್ಲ ಕೇಳ್ತಾರೆ, ಈ ಗರ್ಭಿಣಿ ಸ್ತ್ರೀಯನ್ನು ನೋಡಿ ಇವಳಿಗೆ ಗಂಡು ಮಗು ಹುಟ್ಟುತ್ತದೋ ಅಥವಾ ಹೆಣ್ಣು ಮಗು ಹುಟ್ಟುತ್ತದೋ ಅಂತ ಮುಂಚೆಯೇ ಭವಿಷ್ಯವಾಣಿಯನ್ನು ಹೇಳಿ, ಅಂದ್ರೆ ಪ್ರೆಡಿಕ್ಷನ್ ಮಾಡಿ, ನಿಮ್ಮ ತಪಸ್ಸಿನ ಮಹಿಮೆ ಏನು ಅಂತ ನಾವು ಕೂಡ ತಿಳಿದುಕೊಳ್ಳುತ್ತೇವೆ, ನೀವು ಸರಿಯಾಗಿ ಹೇಳಿ ನೋಡೋಣ ಅಂತ ಕುಹಕವಾಗಿ ನಕ್ಕು ಆ ಯಾದವರೆಲ್ಲ ಆ ಋಷಿ ಮುನಿಗಳಲ್ಲಿ ಕೇಳುತ್ತಾರೆ. ಅಷ್ಟೊಂದು ತಪಸ್ಸಿನ ಶಕ್ತಿಯನ್ನು ಪಡೆದಂತಹ ಋಷಿ ಮುನಿಗಳಿಗೆ ಇದು ತಿಳಿಯೋದಿಲ್ವೇ? ಸಾಂಬನಿಗೆ ಹೀಗೆ ಹೆಣ್ಣಿನ ರೀತಿ ಅಲಂಕಾರ ಮಾಡಿ ಕರೆ ತಂದಿದ್ದಾರೆ ಅಂತ ಅವರಿಗೆಲ್ಲ ತಿಳಿದು ಹೋಯಿತು. ನಮ್ಮ ತಪಸ್ಸಿನ ಶಕ್ತಿಯ ಜೊತೆ ಇವರೆಲ್ಲ ಜವಾಬ್ದಾರಿ ಇಲ್ಲದೆ ಆಟ ಆಡಿಕೊಂಡು ಹೀಗೆ ನಮ್ಮನ್ನೆಲ್ಲ ತಮಾಷೆ ಮಾಡಿಕೊಂಡು ಆಡಿಕೊಂಡು ನಗುತ್ತಿದ್ದಾರೆ ಅಂತ ಆ ಋಷಿ ಮುನಿಗಳಿಗೆಲ್ಲ ತಿಳಿದು ಅವರಿಗೆಲ್ಲ ಸಿಟ್ಟೆ ಬಂದಿತ್ತು. ಅವರೆಲ್ಲ ಕೋಪದಿಂದ ಹೇಳ್ತಾರೆ, ಇವನಿಗೆ ಒನಕೆಯೇ ಮಗುವಾಗಿ ಹುಟ್ಟತ್ತೆ, ಅಷ್ಟೇ ಅಲ್ಲ ಆ ಕಬ್ಬಿಣದ ಒನಕೆಯೇ ನಿಮ್ಮ ಯಾದವ ಕುಲವನ್ನೇ ನಾಶ ಮಾಡಿಬಿಡುತ್ತೆ ಅಂತ ಶಾಪ ಕೊಟ್ಟು ಬಿಡುತ್ತಾರೆ ಋಷಿ ಮುನಿಗಳು. ಈ ಶಾಪವನ್ನ ಕೇಳಿ ಭಯಗೊಂಡ ಯಾದವರು ಉಗ್ರಸೇನ ಮಹಾರಾಜನನ್ನು ಭೇಟಿ ಮಾಡ್ತಾರೆ. ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ. ಉಗ್ರಸೇನ ರಾಜ ಹೇಳ್ತಾನೆ, ನೀವು ಯಾವ ಕಬ್ಬಿಣದ ಒನಕೆಯನ್ನು ಈ ಕೆಲಸಕ್ಕೆ ಉಪಯೋಗಿಸಿಕೊಂಡಿದ್ದೀರೋ ಆ ಒನಕೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಕಡಲ ನೀರಿಗೆ ಎಸೆದು ಬಿಡಿ ಅಂತ ಹೇಳುತ್ತಾನೆ ಉಗ್ರಸೇನ ಮಹಾರಾಜ. ಅದೇ ರೀತಿಯಾಗಿ ಒನಕೆಯನ್ನು ಪೀಸ್ ಮಾಡಿ ಸಮುದ್ರಕ್ಕೆ ಎಸೆದು ಬಿಡುತ್ತಾರೆ ಯಾದವರು. ಆದ್ರೆ ಏನಾಗುತ್ತೆ ಅಂದ್ರೆ ಕಡಲಿನ ಅಲೆಗಳು ಅವುಗಳನ್ನೆಲ್ಲ ಹೊಡೆದುಕೊಂಡು ಬಂದು ಕಡಲ ತೀರಕ್ಕೆ ಎಸೆದು ಬಿಡುತ್ತೆ. ಅದರಿಂದ ಸಮುದ್ರದ ದಂಡೆಯಲ್ಲಿ ಐರಕ ಅನ್ನುವ ಕಬ್ಬಿಣದ ದೊಡ್ಡ ದೊಡ್ಡ ಹುಲ್ಲುಗಳು ಬೆಳೆದುಕೊಳ್ಳುತ್ತೆ. ಆದರೆ ಯಾದವರು ಒನಕೆಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸಮುದ್ರಕ್ಕೆ ಎಸೆದಾಗ ಒಂದು ಮೀನು ಒಂದು ಸಣ್ಣ ಕಬ್ಬಿಣದ ತುಂಡನ್ನು ನುಂಗಿಬಿಡತ್ತೆ. ಜರ ಎನ್ನುವ ಬೇಡ ಆ ಮೀನನ್ನು ಹಿಡಿದು ತಂದ. ಮೀನನ್ನು ತಿನ್ನೋದಕ್ಕೆ ಅಂತ ಅದನ್ನು ಕುಯ್ದಾಗ ಅದರ ಒಳಗೆ ಅವನಿಗೆ ಚೂಪಾದ ಕಬ್ಬಿಣದ ತುಂಡೊಂದು ಸಿಕ್ಕಿತು. ಅದನ್ನು ತನ್ನ ಬಾಣದ ತುದಿಗೆ ಸಿಕ್ಕಿಸಿಕೊಂಡು ಮೀನನ್ನು ಅವನೇ ತಿಂದ ಜರ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಯೋಚನೆ ಮಾಡ್ತಾನೆ, ನಾವು ಈಗಾಗಲೇ 58ನೆಯ ತಿರುನಾಮವಾದ ಕೃಷ್ಣ ಅನ್ನುವ ನಾಮದ ವಿವರಣೆಯಲ್ಲಿ ತಿಳಿದುಕೊಂಡಿದ್ದೇವೆ. ಕೃಷಿ ಎನ್ನುವ ಭೂಮಿಗೆ ಭಾರವನ್ನು ಕಡಿಮೆ ಮಾಡಿ ನಹ ಅಂದರೆ ಆನಂದವನ್ನು ತರುವುದಕ್ಕಾಗಿ ಅವತಾರ ಮಾಡಿದವನು ಶ್ರೀಕೃಷ್ಣ. ಅದಕ್ಕೆ ಕೃಷ್ಣ ಅಂತ ಅವನಿಗೆ ಹೆಸರು ಅಂತ. ಅದಕ್ಕೆ ಈಗ ಕೃಷ್ಣ ನೋಡಿದ ಭೂಮಿಯ ಭಾರವನ್ನೆಲ್ಲ ಕಡಿಮೆ ಮಾಡಿ ಆಯಿತು. ಕೊನೆಗೆ ತನ್ನ ಯಾದವ ಜನಾಂಗದವರು ಕೂಡ ಭೂಮಿಗೆ ಭಾರವಾಗಿದ್ದಾರೆ. ಆದ್ದರಿಂದ ಅವರುಗಳನ್ನು ಕೂಡ ವೈಕುಂಠಕ್ಕೆ ಕಳುಹಿಸಬೇಕು ಅಂತ ನಿರ್ಧರಿಸಿದ ಶ್ರೀಕೃಷ್ಣ. ಆದ್ದರಿಂದಲೇ ಯಾದವರ ಒಳಗೆಯೇ ಕಲಹ ಅಂದರೆ ಜಗಳಗಳು ಆಗುವಂತೆ ಮಾಡಿದ ಕೃಷ್ಣ. ಹೀಗೆಯೇ ಒಂದು ಸಲ ಯಾದವರು ಕಡಲ ತೀರಕ್ಕೆ ಬಂದು ಜಗಳ ಮಾಡೋಕೆ ಶುರು ಮಾಡಿಬಿಡ್ತಾರೆ.
ಜೋರು ಜೋರಾದ ಗಲಾಟೆಯಾಗಿ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಳ್ತಾರೆ. ಒಬ್ಬರನ್ನ ಒಬ್ಬರು ಕೊಲ್ಲೋದಕ್ಕೆ ನೋಡ್ತಾರೆ. ಕೈಯಲ್ಲಿ ಆಯುಧಗಳೇನೂ ಇರಲಿಲ್ಲ. ಈ ಐರಕ ಎನ್ನುವ ಕಬ್ಬಿಣದ ಹುಲ್ಲುಗಳನ್ನೇ ಕಿತ್ತು ಅದರಲ್ಲೇ ಒಬ್ಬರನ್ನೊಬ್ಬರು ಇರಿದು ಕೊಲ್ಲೋಕೆ ಶುರು ಮಾಡ್ತಾರೆ. ಹೀಗೆ ಇರಿದುಕೊಂಡು ಯಾದವ ಕುಲವೇ ಸರ್ವನಾಶವಾಗಿ ಹೋಯ್ತು. ಶ್ರೀಕೃಷ್ಣ ನೋಡಿದ, ಸರಿ, ಇನ್ನು ನಾನು ಕೂಡ ಈ ಅವತಾರ ಮುಗಿಸಿ ನನ್ನ ಸ್ಥಳವಾದ ವೈಕುಂಠಕ್ಕೆ ಹೊರಟು ಬಿಡಬೇಕು ಅಂತ ಸಂಕಲ್ಪ ಮಾಡಿದ ಶ್ರೀಕೃಷ್ಣ. ಆದ್ದರಿಂದ ಪ್ರಭಾಸ ಕ್ಷೇತ್ರ ಎಂಬ ಪುಣ್ಯಕ್ಷೇತ್ರದಲ್ಲಿ ಶಂಖ ಚಕ್ರ ಗದಾಧಾರಿಯಾಗಿ ಶ್ರೀಕೃಷ್ಣ ವಾಸವಾಗಿದ್ದ. ಒಂದು ಸಲ ಮರದ ಕೆಳಗೆ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಂಡು ಯೋಗ ನಿದ್ರೆಯಲ್ಲಿ ಮಲಗಿರುತ್ತಾನೆ ಶ್ರೀಕೃಷ್ಣ. ಆ ಸಮಯಕ್ಕೆ ಬೇಟೆಗೆ ಬಂದಿದ್ದ ಜರ ಎಂಬ ಬೇಟೆಗಾರ ಕೃಷ್ಣನ ಕಾಲಿನ ಹೆಬ್ಬೆರಳನ್ನು ನೋಡಿ ದೂರದಿಂದ ಅದನ್ನು ಒಂದು ಜಿಂಕೆಯ ಬಾಯಿ ಅಂತ ಅಂದುಕೊಂಡು ಕಬ್ಬಿಣದ ತುಂಡನ್ನು ಸಿಕ್ಕಿಸಿ ಇಟ್ಟಿದ್ದ ಆ ಬಾಣದಿಂದಲೇ ಶ್ರೀಕೃಷ್ಣನನ್ನು ಹೊಡೆಯುತ್ತಾನೆ. ನಂತರ ತನ್ನಿಂದ ಎಂತಹ ಅಪರಾಧ ಆಯಿತು ಅಂತ ತಿಳಿದ ಜರ ಶ್ರೀಕೃಷ್ಣನಲ್ಲಿ ಕ್ಷಮೆಯನ್ನು ಬೇಡುತ್ತಾನೆ. ಆದರೆ ಶ್ರೀಕೃಷ್ಣ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ನನ್ನ ಅವತಾರ ಮುಗಿಸುವ ಕಾಲ ಬಂದಿದೆ, ಅದಕ್ಕಾಗಿ ನಾನೇ ಹೀಗೆ ಲೀಲೆಯನ್ನು ಮಾಡಿದೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾನೆ. ಹೀಗೆ ಜರ ಎನ್ನುವ ಬೇಡ ತನ್ನನ್ನು ಹೊಡೆದದ್ದನ್ನೇ ಕಾರಣ ಮಾಡಿಕೊಂಡು ತನ್ನ ಅವತಾರವನ್ನು ಮುಗಿಸಿ ಶ್ರೀಕೃಷ್ಣ ವೈಕುಂಠಕ್ಕೆ ಹೊರಟ. ಈಗ ಏನಾಯ್ತು ಅಂದ್ರೆ, ಶ್ರೀ ವಿಷ್ಣು ಸಹಸ್ರನಾಮದ 51ನೆಯ ತಿರುನಾಮವಾದ ಮನುಹು ಅನ್ನುವ ಅರ್ಥದ ವಿವರಣೆಯ ಕಥೆಯಲ್ಲಿ ತಿಳಿದುಕೊಂಡಿದ್ದೆವು. ಕೃಷ್ಣ ದ್ವಾರಕೆ ಅನ್ನುವ ಪಟ್ಟಣವನ್ನು ಅಂದ್ರೆ ಸಿಟಿಯನ್ನು ನಿರ್ಮಾಣ ಮಾಡಿದ್ದ ಅಂತ. ಈಗ ಕಡಲಿನ ಅರಸ ಮತ್ತೆ ಬಂದ. ಆಗ 25,000 ಅಡಿ ದೂರ ಸರಿದಿದ್ದನಲ್ಲ, ಆ ಜಾಗವನ್ನು ಮತ್ತೆ ಆಕ್ರಮಿಸಿಕೊಂಡ. ಈಗ ದ್ವಾರಕೆ ಅನ್ನುವ ನಗರ ಆ ಕಡಲಿನಲ್ಲಿ ಮುಳುಗಿಯೇ ಹೋಯ್ತು. ಈಗಲೂ ನಾವು ನೋಡಬಹುದು, ದ್ವಾರಕೆ ಕಡಲಿನಲ್ಲಿ ಮುಳುಗಿದೆ. ಆದರೆ ಶ್ರೀಕೃಷ್ಣನಿದ್ದ ಅರಮನೆ ಮಾತ್ರ ಮುಳುಗಲೇ ಇಲ್ಲ. ಆ ಕಡಲಿನಿಂದ ಆಚೆಗೆ ಆ ಅರಮನೆ ಈಗಲೂ ಇದೆ. ನಾವು ಅದನ್ನು ದರ್ಶನ ಮಾಡಬಹುದು. ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದ್ರೆ, ಇದರ ಹಾಗೆಯೇ ಅಂದ್ರೆ ಈ ಕೃಷ್ಣಾವತಾರವನ್ನು ಮುಗಿಸಿಕೊಂಡು ಆ ಪರಮಾತ್ಮ ಹೊರಟ ಹಾಗೆಯೇ ಪ್ರಳಯ ಕಾಲದಲ್ಲಿಯೂ ಹೀಗೆಯೇ ಆಗುತ್ತದೆ. ಅಂದರೆ ಪ್ರಳಯ ಕಾಲದಲ್ಲಿ ಈ ಪ್ರಪಂಚವೆಲ್ಲ ಅಳಿಸಿ ಹೋಗುತ್ತೆ. ಪ್ರಪಂಚವನ್ನೆಲ್ಲ ಪ್ರಳಯ ಕಡಲಿನಲ್ಲಿ ಮುಳುಗಿಸಿದರೂ ಆ ಭಗವಂತನ ವೈಕುಂಠ ಇದೆಯಲ್ಲ, ಅದು ಮಾತ್ರ ಪ್ರಳಯ ಕಡಲಿನಲ್ಲಿ ಮುಳುಗದೆ ಸೃಷ್ಟಿ ಸಂಹಾರ ಎರಡಕ್ಕೂ ಮಿಗಿಲಾಗಿ ದ್ವಾರಕೆ ಎಂಬ ನಗರ ಈ ಪ್ರಪಂಚದ ಹಾಗೆ. ಅದರಲ್ಲಿರುವ ಶ್ರೀಕೃಷ್ಣನ ಅರಮನೆ ಅನ್ನುವುದು ವೈಕುಂಠದ ಹಾಗೆ. ಹೇಗೆ ಕಡಲು ಬಂದು ದ್ವಾರಕೆಯನ್ನೆಲ್ಲ ಮುಳುಗಿಸಿದರೂ ಶ್ರೀಕೃಷ್ಣನ ಅರಮನೆ ಮಾತ್ರ ಒಂಟಿಯಾಗಿ ನಿಲ್ಲುತ್ತದೆಯೋ, ಅಳಿಯದೆ ಅಂದ್ರೆ ನಾಶವಾಗದೆ ಇರುವುದೋ, ಹಾಗೆಯೇ ಪ್ರಳಯ ಕಡಲು ಬಂದು ಪ್ರಪಂಚವನ್ನೆಲ್ಲ ಅಳಿಸಿದರೂ ಆ ಪರಮಾತ್ಮನ ಲೋಕವಾದ ವೈಕುಂಠ, ಅದಕ್ಕೆ ನಿತ್ಯ ವಿಭೂತಿ ಅಂತ ಹೆಸರು. ಅದು ಎಂದೆಂದಿಗೂ ನಾಶವಾಗದೆ ಶಾಶ್ವತವಾಗಿ ಇರುತ್ತದೆ. ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಇವುಗಳನ್ನೆಲ್ಲ ನಿಲುಕದ ನಿತ್ಯವಾದ ವಿಭೂತಿಯಾಗಿ ಇದೆ. ಅದುವೇ ಶ್ರೀ ವೈಕುಂಠ. ಹೀಗೆ ಬದಲಾಗದೆ ನಾಶವಾಗದೆ ಇರುವುದರಿಂದ ಆ ನಾರಾಯಣನಿಗೆ ಪ್ರಭೂತಃ ಅನ್ನುವ ತಿರುನಾಮವೂ ಇದೆ. ಅವನ ಇರುವು ಅನ್ನುವುದು ಅಳಿಯುವುದಿಲ್ಲ, ನಾಶವಾಗುವುದಿಲ್ಲ. ದ್ವಾರಕೆಯಲ್ಲಿ ಅವನು ಇದ್ದಂತಹ ಅರಮನೆಯೂ ಅಳಿಯಲಿಲ್ಲ. ಅವನು ಯಾವಾಗಲೂ ಇರುವುದರಿಂದ ವೈಕುಂಠ ಅನ್ನುವುದು ಪ್ರಳಯ ಬಂದಾಗಲೂ ಅಳಿಯುವುದಿಲ್ಲ. ನಿರಂತರವಾಗಿ ಇರುವಂತಹವನು ಆ ಭಗವಂತ. ಹಾಗಾಗಿ ಪ್ರಭೂತಃ ಅಂತ ಅವನಿಗೆ ಹೆಸರು. ಇದುವೇ ಶ್ರೀ ವಿಷ್ಣು ಸಹಸ್ರನಾಮದ 61ನೆಯ ತಿರುನಾಮ. ನಾವು ಕೂಡ ಪ್ರಭೂತಾಯ ನಮಃ ಅಂತ ಈ ತಿರುನಾಮವನ್ನು ದಿನವೂ ಹೇಳುತ್ತಾ ಬಂದರೆ ನಮಗೂ ನಿರಂತರವಾಗಿ ಒಂದು ಮನೆ, ನಿರಂತರವಾಗಿ ಇರುವ ಒಂದು ಸ್ಥಳ ಸಿಗುವ ಹಾಗೆ ಆ ಭಗವಂತ ಕರುಣಿಸುತ್ತಾನೆ. ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ, ಪಾಪ ಅವರಿಗೆ ಬಾಡಿಗೆ ಕಟ್ಟಲು ತುಂಬಾ ಕಷ್ಟವಾಗುತ್ತಾ ಇರುತ್ತೆ. ಅವರಿಗೆ ಕೂಡ ನಿರಂತರವಾದ ಇರುವಿಕೆ, ನಿರಂತರವಾದ ಮನೆ ಸಿಗುತ್ತದೆ. ಸ್ವಂತ ಮನೆಯಲ್ಲಿ ಇದ್ದವರು ಕೂಡ ಯಾವುದೋ ಒಂದು ಕಷ್ಟಕ್ಕಾಗಿ ಮನೆಯನ್ನು ಮಾರುವ ಸ್ಥಿತಿ ಕೂಡ ಬರಬಹುದು. ಹಾಗೇನೂ ಆಗದೆ ನಿರಂತರವಾಗಿ ಶಾಂತವಾಗಿ ಬದುಕುವುದಕ್ಕೆ ಕೂಡ ಒಂದು ಸ್ಥಳವನ್ನು ಕಲ್ಪಿಸಿಕೊಡುತ್ತಾನೆ ಆ ಕರುಣಾಮಯಿ ಭಗವಂತ. ಹಾಗೆ ಅನುಗ್ರಹ ಮಾಡುತ್ತಾನೆ.
ಮಾಡುತ್ತಾನೆ. ಮುಂದಿನದು 62ನೆಯ ತಿರುನಾಮ ತ್ರಿಕಕುಬ್ಧಾಮಹ ಅಂತ. ಈ 3 ಅನ್ನುವ ಸಂಖ್ಯೆ ತುಂಬಾ ಮಹತ್ವದ್ದು. ಅದು ಏನು ಅಂತ ಮುಂದಿನ ತಿರುನಾಮದಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ಪ್ರಭೂತಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಪ್ರಭೂತಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.